Hello everyone. In this video, we are discussing some problem which is related to the exponential, logarithmic as well as trigonometric. So ಮೂರು ಕೂಡ ಇನ್ವಾಲ್ವ್ ಆಗಿದೆ ಇದರಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡಿ ನಿಮಗೆ ಆಪ್ಷನ್ಸ್ ಅಲ್ಲಿ ತುಂಬಾ ಸಿಂಪಲ್ ಆಗಿರೋ ಆನ್ಸರ್ಸ್ ಗಳಿದೆ. ಬಟ್ ಕ್ವೆಶ್ಚನ್ ನೋಡಿದ್ರೆ ಮಾತ್ರ ಇಷ್ಟು ದೊಡ್ಡ ಕ್ವೆಶ್ಚನ್ ನೋಡಿದ ತಕ್ಷಣ ಹೆದರ್ಕೋಬೇಕು ಆ ತರ ಕೊಟ್ಟಿದ್ದಾರೆ. ಬಟ್ ಇದು ತುಂಬಾ ಈಸಿ ಇರೋಂತ ಕ್ವೆಶ್ಚನ್ ಏನಿದೆ ಅಂತ ಅಬ್ಸರ್ವ್ ಮಾಡಿ. ಲಾಗ್ ಬೇಸ್ 10 ಎಲ್ಲಾ ಕಡೆನೂ ಲಾಗ್ ಬೇಸ್ 10 ಇದೆ. ಅಂದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇರೋದು? ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಸೊ ಆನ್ ಅಪ್ ಟು ಲಾಗ್ ಎ. ಸೊ ಫಾರ್ಮುಲಾ ಗೊತ್ತಿದೆ ನಮಗೆ. ಲಾಗ್ ಎ ಪ್ಲಸ್ ಲಾಗ್ ಬಿ ಇಸ್ ನಥಿಂಗ್ ಬಟ್ ಲಾಗ್ ಆಫ್ ಎ ಇಂಟು ಬಿ ಅಂತ ಆಗತ್ತೆ. ಕರೆಕ್ಟ್ ಅಲ್ವಾ? ಹಂಗಾಗಿ ಇಲ್ಲಿ ಏನಾಗುತ್ತೆ, ಲಾಗ್ ಬೇಸ್ 10 ಆಫ್ ಇದಿಷ್ಟು ಮಲ್ಟಿಪ್ಲೈ ಆಗ್ಬೇಕು. ಅಂದ್ರೆ tan 1 ಡಿಗ್ರಿ ಇಂಟು tan 2 ಡಿಗ್ರಿ ಇಂಟು tan 3 ಡಿಗ್ರಿ. ಅದೇ ತರ ಅಪ್ ಟು ಎಲ್ಲಿವರೆಗೂ ಮಲ್ಟಿಪ್ಲೈ ಮಾಡಬೇಕು? tan 89 ಡಿಗ್ರಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ವೆನೆವರ್ ವಿ ಹ್ಯಾವ್ tan x into some value which is in the form tan of 90 minus x, its value will be 1. ಯಾಕೆ tan of 90 minus x ಅಂದ್ರೆ ಏನಾಗುತ್ತೆ? cot x ಅಂತ ಆಗತ್ತೆ. ಸೊ tan x into cot x ಅಂದ್ರೆ 1 ಅಂತ ನಮಗೆ ಗೊತ್ತಿದೆ. ಹಂಗಾಗಿ ಈ ಫಾರ್ಮ್ಯಾಟ್ ಅಲ್ಲಿ 90 ಮೈನಸ್ ಎಕ್ಸ್ ಅನ್ನೋ ಫಾರ್ಮ್ಯಾಟ್ ಅಲ್ಲಿ ಯಾವುದೇ ಇದ್ರು ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಅದ್ರ ವ್ಯಾಲ್ಯೂ 1 ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ tan 1 ಇಂಟು tan 89 ಇದ್ರ ವ್ಯಾಲ್ಯೂ 1 ಆಗತ್ತೆ. ಅದೇ ತರ tan 2 ಇಂಟು ಇದ್ರ ಹಿಂದಿನ ವ್ಯಾಲ್ಯೂ tan 88 ಅಂತ ಇರುತ್ತೆ, ಅದ್ರ ವ್ಯಾಲ್ಯೂ 1 ಆಗತ್ತೆ. ಸೊ ಪ್ರತಿಯೊಂದು ಈ ತರ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ವಿ ಆರ್ ಲೆಫ್ಟ್ ವಿತ್ ದ ಮಿಡಲ್ ಟರ್ಮ್ ವಿಚ್ ಇಸ್ tan 45. ಕರೆಕ್ಟ್ ಅಲ್ವಾ? tan 45 ಗೆ ಮಾತ್ರ ಯಾವ್ದು ಪೇರ್ ಸಿಗಲ್ಲ, ಉಳಿದಿದ್ದೆಲ್ಲದು ಪೇರ್ ಆಗಿ ಹೋಗುತ್ತೆ. ಅಂಡ್ ಆಲ್ಸೋ ವಿ ನೋ ದಟ್ tan 45 ಇಸ್ ಆಲ್ಸೋ 1. ಅಲ್ಲಿಗೆ ಇದಿಷ್ಟ್ರದ್ದು ವ್ಯಾಲ್ಯೂ ಏನಾಯ್ತು? 1 ಇಂಟು 1 ಇಂಟು 1 ಇಂಟು 1 ಅಂದ್ರೆ ಇಟ್ಸ್ ನಥಿಂಗ್ ಬಟ್ 1. ಲಾಗ್ 1 ವ್ಯಾಲ್ಯೂ ಏನಪ್ಪಾ ಅಂತ ಅಂದ್ರೆ 0. ಅಲ್ಲಿಗೆ e ಪವರ್ 0 ಅಂದ್ರೆ ಏನು? 1. ಸೊ ತುಂಬಾ ಸಿಂಪಲ್ ಆನ್ಸರ್ ಇಸ್ 1. ನೋಡಕ್ಕಷ್ಟೇ ಕ್ವೆಶನ್ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ. ನೋಡಿದ ತಕ್ಷಣ ಯಾವ್ದನ್ನು ಕ್ವೆಶನ್ ಕಷ್ಟ ಇರ್ಬೋದು ಅಂತ ಅನ್ಕೋಬೇಡಿ. ಸ್ವಲ್ಪ ಥಿಂಕ್ ಮಾಡಿದ್ರೆ ಆನ್ಸರ್ ಸಿಗೋ ತರನೇ ಇರತ್ತೆ. ಸೊ ಇದೇ ತರ ಮೋರ್ ವಿಡಿಯೋಸಿಗೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.